ಕನಕಪುರ ಲಿಂಗ ನಿರ್ಧಾರಿತ ವೀರ್ಯನಳಿಕೆಗಳ ಅಳವಡಿಕೆಯಿಂದ ಉತ್ಕೃಷ್ಟ ಹೆಣ್ಣು ಕರುಗಳನ್ನು ಪಡೆಯುವ ಮೂಲಕ ರೈತರ ಬದುಕಿನಲ್ಲಿ ಹೊಸ ಆಶಾಕಿರಣವನ್ನು ಮೂಡಿಸಲು ಬಮೂಲ್ ಅಧ್ಯಕ್ಷ ಡಿಕೆ ಸುರೇಶ್ ಹೊರಟಿದ್ದು, ಆ ನಿಟ್ಟಿನಲ್ಲಿ ಗ್ರಾಮಗಳ ಮಟ್ಟದಲ್ಲಿ ಎಐ ಕಾರ್ಯಕರ್ತರು ಕಾರ್ಯೋನ್ಮುಖರಾಗಬೇಕಾಗಿದೆ ಎಂದು ಬಮೂಲ್ನ ನಿವೃತ್ತ ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ ಹಾಲಿ ತಳಿ ಅಭಿವೃದ್ಧಿ ಯೋಜನೆಯ ಸಲಹೆಗಾರರಾದ ನಾಗರಾಜಯ್ಯ ಕರೆ ನೀಡಿದ್ದಾರೆ. ಕನಕಪುರ ತಾಲೂಕಿನ ಸಾತ್ನೂರು ಹೋಬಳಿಗೆ ಸೇರಿದ ನಾಯಕನಹಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ರಾಸು ಆರೋಗ್ಯ ತಪಾಸಣಾ ಶಿಬಿರ, ಬಂಜೆತನ ನಿವಾರಣಾ ಶಿಬಿರ ಹಾಗೂ ಎಐ ಕಾರ್ಯಕರ್ತರೊಡನೆ ಸಮಾಲೋಚನಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಬೆಂಗಳೂರು ಸಹಕಾರ ಹಾಲು ಒಕ್ಕೂಟಕ್ಕೆ ಡಿಕೆ ಸುರೇಶ್ ರವರು ಅಧ್ಯಕ್ಷರಾದ ಮೇಲೆ ಮೊದಲಿಗಿಂತಲೂ ಇಂದು ಹೆಚ್ಚು ಕಾರ್ಯೋನ್ಮುಖರಾಗಿ ಕೆಲಸವನ್ನು ಒಕ್ಕೂಟವು ಮಾಡುತ್ತಿದ್ದು, ಆ ನಿಟ್ಟಿನಲ್ಲಿ ರೈತರು ಹೈನು ಉದ್ಯಮವನ್ನು ಪ್ರಾರಂಭಿಸುವಂತೆ ಉತ್ತೇಜಿಸಿ ಯಶಸ್ಸಿನತ್ತ ರೈತರ ಬದುಕನ್ನು ಕೊಂಡೊಯ್ಯಲಾಗುತ್ತಿದೆ ಎಂದು ತಿಳಿಸಿದರು. ಸನ್ಮಾನ್ಯ ಡಿಕೆ ಸುರೇಶ್ ರವರು ಒಕ್ಕೂಟಕ್ಕೆ ಅಧ್ಯಕ್ಷರಾದ ಮೇಲೆ ನಷ್ಟದಲ್ಲಿ ಇದ್ದ ಒಕ್ಕೂಟವು ಕೆಲವೇ ತಿಂಗಳುಗಳಲ್ಲಿ ಲಾಭದತ್ತ ಸಾಗಿದೆ. 75 ಕೋಟಿ ಲಾಭವನ್ನು ಗಳಿಸಿದ ಒಕ್ಕೂಟದ ಹಣ ರೈತರ ಬೆವರಿನ ಶ್ರಮವೆಂದು ತಿಳಿದು ಪ್ರತಿ ರೈತರ ಖಾತೆಗೆ ನೇರವಾಗಿ ತಲುಪಬೇಕು. ಆ ಮೂಲಕ ರೈತರನ್ನು ಪ್ರೋತ್ಸಾಹಿಸಬೇಕೆಂಬ ಮಹದಾಸೆಯಿಂದ 1 ವರ್ಷದ ಅವಧಿಯಲ್ಲಿ ಪ್ರತಿ ಲೀಟರ್ ಹಾಲಿಗೆ ₹1 ಪ್ರೋತ್ಸಾಹಧನವನ್ನಾಗಿ ನೀಡಿ ರೈತರ ಮೊಗದಲ್ಲಿ ಚೈತನ್ಯದ ಚಿಲುಮೆಯನ್ನು ಚಿಮ್ಮಿಸಿದ ಕೀರ್ತಿಗೆ ಡಿಕೆ ಸುರೇಶ್ ರವರು ಪಾತ್ರರಾಗಿದ್ದಾರೆ ಎಂದರು. ರೈತರು ಪ್ರಸ್ತುತ ಸಾಕುತ್ತಿರುವ ಹಸುಗಳ ಆರೋಗ್ಯವನ್ನು ಕಾಲಕಾಲಕ್ಕೆ ತಪಾಸಣೆ ಮಾಡಿ ಅವುಗಳಿಂದ ರೈತರಿಗೆ ಗುಣಮಟ್ಟದ ಹಾಲು ದೊರಕುವಂತೆ ನೋಡಿಕೊಳ್ಳುವುದರಿಂದ ಹೆಚ್ಚು ವರಮಾನ ಬಂದಂತಾಗುತ್ತದೆ. ಜೊತೆಗೆ ಈ ಹಿಂದೆ ರೈತನ ಮನೆಯಲ್ಲಿ ಸಾಕಿದ್ದ ಹಸುಗಳಲ್ಲಿ ಜನನವಾಗುತ್ತಿದ್ದ ಕರುಗಳಲ್ಲಿ ಗಂಡು ಕರುಗಳು ಜನನವಾಗಿ ರೈತರಿಗೆ ನಷ್ಟ ಉಂಟಾಗುತ್ತಿತ್ತು. ಇದನ್ನು ಮನಗಂಡ ಅಧ್ಯಕ್ಷರು ಗಂಡು ಕರುಗಳ ಬದಲಾಗಿ ಹೆಣ್ಣು ಕರುಗಳ ಜನನವಾದರೆ ರೈತರ ಬದುಕಿಗೆ ಲಾಭವಾಗುತ್ತದೆ ಎಂದು ಮನಗಂಡು ಡೆನ್ಮಾರ್ಕ್ ಮೊದಲಾದ ದೇಶಗಳಲ್ಲಿ ಉತ್ಕೃಷ್ಟ ಹೋರಿಗಳಿಂದ ಸಂಗ್ರಹಿಸಿದ ವೀರ್ಯವನ್ನು ಖರೀದಿ ಮಾಡಿ ರೈತರ ಹಸುಗಳು ಬೆದೆಗೆ ಬಂದಾಗ ಅವುಗಳಿಗೆ ನೀಡಿ ಅವುಗಳಿಂದ ಹೆಣ್ಣು ಕರುಗಳು ಜನಿಸುವಂತೆ ಮಾಡಲು ಹೊರಟಿದ್ದಾರೆ ಎಂದು ಎಐ ಕಾರ್ಯಕರ್ತರಿಗೆ ತಿಳಿಸಿದರು. ಈ ಕಾರ್ಯಕ್ರಮವು ಪ್ರತಿ ಹಳ್ಳಿಗಳಿಗೆ ತಲುಪಿ ಯಶಸ್ಸಿನತ್ತ ಸಾಗಬೇಕಾಗಿದೆ. ವೈದ್ಯರು ಮತ್ತು ಎಐ ಕಾರ್ಯಕರ್ತರು ಒಂದಾಗಿ ಕೆಲಸ ನಿರ್ವಹಿಸಬೇಕಾಗಿದೆ. ಹಾಗಾಗಿ ಪ್ರತಿ ಗ್ರಾಮಗಳಲ್ಲಿ ಇರುವ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಆಶ್ರಯದಲ್ಲಿ ಆಯಾಯ ಗ್ರಾಮದಲ್ಲಿ ಇರುವ ರಾಸುಗಳ ಆರೋಗ್ಯ ತಪಾಸಣೆಯ ನಂತರ ಕೃತಕ ಗರ್ಭಧಾರಣೆ ಮಾಡುವ ಕಾರ್ಯಕ್ರಮವನ್ನು ಮಾಡಲಾಗುತ್ತಿದೆ. ಇದರಿಂದ ರೈತರ ಮನೆಯ ಜ್ಯೋತಿ ಪ್ರಜ್ವಲಮಾನವಾಗಿ ಬೆಳಗಲು ಸಾಧ್ಯವಾಗುತ್ತಿದೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ತಾಂತ್ರಿಕ ಸಲಹೆಗಾರರಾದ ಡಾಕ್ಟರ್ LNV ರೆಡ್ಡಿರವರು ಮಾತನಾಡಿ, ರೈತರ ರಾಸುಗಳು ಆರೋಗ್ಯವಿದ್ದಷ್ಟು ಉತ್ತಮ ಗುಣಮಟ್ಟದ ತಳಿಯನ್ನು ಪಡೆಯುವುದರ ಜೊತೆಗೆ ನಿರಂತರವಾಗಿ ಹಾಲಿನ ಉತ್ಪಾದನೆಯನ್ನು ಸಹ ಪಡೆಯಬಹುದಾಗಿದೆ ಎಂದು ರೈತರಿಗೆ ತಿಳಿಸಿದರು. ರಾಸುಗಳ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಕನಕಪುರ ಶಿಬಿರ ಕಚೇರಿಯ ಉಪವ್ಯವಸ್ಥಾಪಕರಾದ ಡಾಕ್ಟರ್ VC ಪ್ರಕಾಶ್, ಸಹಾಯಕ ವ್ಯವಸ್ಥಾಪಕರಾದ ಅರುಣ್ ಕುಮಾರ್, ಡಾಕ್ಟರ್ ಮನು, ಡಾಕ್ಟರ್ ಶಶಿಧರ್, ವಿಸ್ತರಣಾಧಿಕಾರಿಗಳಾದ AP ಪ್ರಭಾಕರ್, ನೇತ್ರಾವತಿ, ಮುನಿರಾಜು, ಬಸವರಾಜು, ಫರ್ಹಾನ ಜಬೀನ್, ತಾಲೂಕಿನ ಕೃತಕ ಗರ್ಭಧಾರಣಾ ಕಾರ್ಯಕರ್ತರು ಹಾಗೂ ನಾಯಕನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಮಹಿಳಾ ಅಧ್ಯಕ್ಷರಾದ ಶ್ರೀಮತಿ ಅನುಪಮ ನಿತ್ಯಾನಂದ ಒಳಗೊಂಡಂತೆ ಎಲ್ಲ ನಿರ್ದೇಶಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಮಾಹಿತಿಗಳು ಸಿಗೋದ್ರಿಂದ ನಾವು ಮುಂದೆ ಆ ಕರುವಿಗೆ ಬೆದೆಗೆ ಬಂದಾಗ ಯಾವ ಓರಿದು ಸಮನ್ ಹಾಕಬೇಕು ಮತ್ತೆ
ಯಾವ ರೀತಿ ಬ್ರೀಡ್ ಡೆವಲಪ್ ಮಾಡಬೇಕು ಅನ್ನೋ ಒಂದು ವಿಚಾರಧಾರೆ ಇದರಲ್ಲಿ ನಮ್ಮ ಅಧ್ಯಕ್ಷರು ಹೊಂದಿದ್ದಾರೆ. ಈ ಕಾರಣದಿಂದ ನಾವು ಈ ಕಾರ್ಯಕ್ರಮ ಬಹಳ ರೈತರ ಲಾಭದ ದೃಷ್ಟಿಯಿಂದ, ಹಾಲಿನ ಉತ್ಪಾದನೆ ಮತ್ತು ಗುಣಮಟ್ಟದ ದೃಷ್ಟಿಯಿಂದ ಮುಖ್ಯವಾಗಿರೋದ್ರಿಂದ ಪ್ರಮುಖ ವಿಷಯ ಎಂದು ಪರಿಗಣಿಸಲಾಗಿದೆ. ಮತ್ತೆ ಇದನ್ನ ಕಾರ್ಯಗತನ ಮಾಡ್ತಾ ಇದೀವಿ. ಇದರಲ್ಲಿ ನಮಗೆ ಬಹಳಷ್ಟು ಅಭಿವೃದ್ಧಿಯ ಒಂದು ಮೊಟ್ಟಿ ಎರಡನೇ ಹಂತದಲ್ಲಿ ನಾವು ಇದ್ದೀವಿ. ಈಗ ಅಂದ್ರೆ ಟೋಟಲ್ ಡಿಜಿಟಲ್ ಪ್ಲಾಟ್ಫಾರ್ಮ್ ನಲ್ಲಿ ನಾವು ಇವಾಗ ಫೀಡ್ ಮಾಡಬೇಕು ಅನ್ನೋ ಒಂದು ಅಪ್ಲೋಡ್ ಮಾಡುವಂತ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕಾರ್ಯಕರ್ತರನ್ನ ಹುರಿದುಂಬಿಸ್ತಾ ಇದ್ದೀವಿ. ಮತ್ತೆ ಕಾರ್ಯಕರ್ತರಲ್ಲಿ ಕಾರ್ಯಕರ್ತರಲ್ಲಿ ಜ್ಞಾನ ಮತ್ತು ಅನುಭವಗಳನ್ನು ಜಾಸ್ತಿ ಹೇಳ್ಕೊಡ್ತಾ ಇದ್ದೀವಿ. ಈ ಮುಖಾಂತರ ಈ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಇವತ್ತು ಇಲ್ಲಿ ನಾಯಕನಹಳ್ಳಿನಲ್ಲಿ ಈ ಕಾರ್ಯಕ್ರಮ ಮಾಡಿ ಈ ಹಳ್ಳಿಯ ಎಲ್ಲ ರಾಸುಗಳನ್ನು ಕೂಡ ಪರೀಕ್ಷೆ ಮಾಡಿದಾಗ ಇಲ್ಲಿ ಇನ್ನೂ ಕೂಡ ಬ್ರೀಡ್ ಡೆವಲಪ್ ಮಾಡಕ್ಕೆ ಸಾಕಷ್ಟು ಅವಕಾಶ ಇದೆ. ಇದು ಇಲ್ಲಿ ಗಾಳಿ, ಬೆಳಕು, ನೀರು, ಮಣ್ಣು ಎಲ್ಲ ಚೆನ್ನಾಗಿರೋದ್ರಿಂದ ಅತ್ಯುತ್ತಮವಾದಂತ ಬ್ರೀಡ್ ಡೆವಲಪ್ ಮಾಡಕ್ಕೆ ಸಾಕಷ್ಟು ಅವಕಾಶ ಇದೆ. ಈ ಅವಕಾಶನ ನಾವು ಇವತ್ತು ರೈತರಿಗೆ ಹೇಳ್ಕೊಟ್ಟಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಈ ಬ್ರೀಡ್ ಡೆವಲಪ್ಮೆಂಟ್ ಮತ್ತೆ ಹೆಣ್ಣು ಕರೆಗಳ ಜನನದ ಬಗ್ಗೆ ಬಹಳಷ್ಟು ಕಾರ್ಯಕ್ರಮ ಮತ್ತು ಆಸಕ್ತಿಯನ್ನ ಇಟ್ಕೊಂಡು ಕೆಲಸ ಮಾಡ್ತೀವಿ. ಸನ್ಮಾನ್ಯ DK ಸುರೇಶ್ ರವರು ಎಷ್ಟು ಸಮಯ ಹೇಳಿದ್ದಾರೆ ಅಂತಂದ್ರೆ, ನಿಮ್ಮನ್ನ ಅಪ್ಗ್ರೇಡೇಷನ್ ಮಾಡಬೇಕು, ನಿಮ್ಮ ನಾಲೆಡ್ಜ್ನ ಮೇಲಕ್ಕೆ ತರಬೇಕು, ನಿಮ್ಮ ಅನುಭವನ ಈಚೆಗೆ ಎಳ್ಕ ಬರ್ಬೇಕು, ಅನುಭವದ ಜ್ಞಾನನ ಎಲ್ಲರಿಗೂ ಕೊಡಬೇಕು, ರೈತರಿಗೆ ಇವ್ರ ಅನುಭವ ಹಂಚಬೇಕು ಅಂತ ಬಹಳ ಸೀರಿಯಸ್ ಆಗಿ ಹೇಳಿದ್ದಾರೆ. ಅದು ಹಸು ಆರೋಗ್ಯವಾಗಿದ್ದು ಸರಿಯಾಗಿ ಹಾಲು ಕೊಟ್ರೆ ಅದು ಅವನ ಆಸ್ತಿ. ಅವನಿಗೆ ಅದರಲ್ಲಿ ಅವನು ಎಮೋಷನ್ಸ್, ಭಾವನೆಗಳನ್ನ ಇಟ್ಕೊಂಡಿರ್ತಾನೆ. ಹಸುಗೆ ಸೃಷ್ಟಿನಲ್ಲಿ ಅಗಾಧವಾದಂತ ರೋಗ ನಿರೋಧಕ ಶಕ್ತಿ ಕೊಟ್ಟಿದೆ ಸೃಷ್ಟಿ. ಆ ರೋಗ ನಿರೋಧಕ ಶಕ್ತಿನ ನಾವು ನಮ್ಮ ತಪ್ಪು ತಿಳುವಳಿಕೆಯಿಂದ ಹಸುವಿನ ರೋಗ ನಿರೋಧಕ ಶಕ್ತಿನ ಹಾಳು ಮಾಡ್ತಾ ಇದ್ದೀವಿ. ನಾವೇ ಹಾಳು ಮಾಡ್ತಾ ಇರೋದು. ಅದಕ್ಕೇನು ಟ್ರೀಟ್ಮೆಂಟ್ ಬೇಕಾಗಿಲ್ಲ, ಅದು ಸರಿ ಮಾಡ್ಕೊಂಡ್ಬಿಡ್ತೈತಿ ಎಲ್ಲ. ಬಟ್ ನೀವು ಅದನ್ನ ಹಾಳು ಮಾಡ್ತೀರಾ. ಇದು ಹಾಳು ಮಾಡಬಾರ್ದು. ಇದು ವಿಚಾರ ಇರೋದು ಇಲ್ಲೇ. ಮೆಲುಕು ಹಾಕ ಪ್ರಾಣಿ ಹಸು. ಆನೆ ಹುಲ್ಲೇ ತಿಂದ್ರು ಅದು ಮೆಲುಕು ಹಾಕಲ್ಲ, ಒಂಟೆ ಹಾಕಲ್ಲ, ಜಿಂಕೆ ಹಾಕಲ್ಲ. ಈ 4 ಪ್ರಾಣಿಗಳು, ಯಾವ್ದು ಕುರಿ, ಮೇಕೆ, ಎಮ್ಮೆ, ಹಸು, ಇವು ಏನಿದಾವೆ 4 ಮೆಲುಕು ಹಾಕಲ್ಲ. ಅದು ನಿಮ್ದು ಇಲ್ಲ ಅದನ್ನ ಇಲ್ಲ ಅದನ್ನ ನಾಳೆ ನಾವು ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಆಪ್ ಅಲ್ಲಿ ಎಲ್ಲ ಡಿಸ್ಕಷನ್ ಆಗ್ತಾ ಇದೆ. ಅದಕ್ಕೆ ಅಂತವ್ ಯಾವ್ದಾದ್ರು ಆಗ್ಲಿಲ್ಲ ಅಂದ್ಬಿಟ್ಟು ಈಗ ಯಾರಾದ್ರು ಜನವರಿಯಿಂದ ಈಚೆ ಯಾರ್ಯಾರ್ದು ವರ್ಕರ್ದು ಭಾರತ್ ಪಶುಧನ್ ಆಪ್ ಅಲ್ಲಿ ಎನ್ರೋಲ್ ಆಗ್ಲಿಲ್ಲ, ರಿಜಿಸ್ಟರ್ ಆಗ್ಲಿಲ್ಲ ಅಂತವು ರಿಮೈನಿಂಗ್ ಇದೇನಿದಾವೆ ಅವೆಲ್ಲನೂ ಸೇಮ್ ಎ ಶೀಟ್ ಅಲ್ಲಿ ಬರ್ಬಿಟ್ಟು ಕಂಪ್ಯೂಟರ್ ಟೈಪ್ ಮಾಡ್ಬಿಟ್ಟು ಕಳಿಸ್ಕೊಡಿ. ಇಲ್ಲ ಇದನ್ನು ಕೇಳ್ರಪ್ಪ. ಅಲ್ಲಿ ನಾಳೆ ನಾನು ವರ್ಚುವಲ್ ಕಾನ್ಫರೆನ್ಸ್ ಮೀಟಿಂಗ್ ತಗೊಳ್ತಾ ಇದ್ದೀನಿ ಇವ್ರದೆಲ್ಲ. ಈಗ ಜನವರಿ ಟು ಜೂನ್ ಅಲ್ಲಿ ಸೋ ಮೆನಿ ಪ್ರಾಬ್ಲಮ್ಸ್ ಆಗಿದೆ. ಬಿಗಿನಿಂಗ್ ಪ್ರಾಬ್ಲಮ್ ಲೆಫ್ಟ್ ಔಟ್ ಆಗಿದೆಯಲ್ಲ, ಸುಮಾರು ಲೆಫ್ಟ್ ಔಟ್ ಆಗಿದೆಯಲ್ಲ. ಇದೇ ಫಾರ್ಮೆಟ್ ಅಲ್ಲಿ ಪಶುಧನ್ ಆಪ್ ಅಲ್ಲಿ ಜನವರಿಯಿಂದ ಜೂನ್ ವರೆಗೆ ಏನು ಫಾರ್ಮೆಟ್ ಐತಲ್ಲ ಪಶುಧನ್ ಆಪ್ ಅಲ್ಲಿ, ಆ ಫಾರ್ಮೆಟ್ ಅಲ್ಲಿ ನೀವು ಇವ್ರ ಆಫೀಸಿಗೆ ಬಂದ್ಬಿಟ್ಟು ಕಂಪ್ಯೂಟರ್ ಅಲ್ಲಿ ಫೀಡ್ ಮಾಡಬೇಕು. AI ಮಾಡಿರೋದು, PD ಆಗಿರೋದು ಎಲ್ಲ ಕಂಪ್ಯೂಟರ್ ನಲ್ಲಿ ಡಾಕ್ಯುಮೆಂಟ್ ಆಗ್ಬೇಕು. ಕರು ಹುಟ್ಟಿದ ಮೇಲೂ ಕೂಡ ಅದೇ ತರ ಡಾಕ್ಯುಮೆಂಟ್ ಆಗ್ಬೇಕು. ಇದನ್ನ ಡಾಕ್ಯುಮೆಂಟೇಶನ್ ಅಪ್ಡೇಟ್ ಎಲ್ಲಿ ಬೇಕಾದ್ರೂ ಯಾರು ಬೇಕಾದ್ರೂ ಚೆಕ್ ಮಾಡ್ಕೋಬಹುದು. ಲೆಫ್ಟ್ ಔಟ್ ಆಗೋಗಿರೋದು, ಮಾಡಕ್ ಆಗದೇ ಇಲ್ಲ ಅಂತ ಇರೋದು, ಇದನ್ನ 1 ತಿಂಗಳಲ್ಲಿ 200-300 ಇರ್ತವೆ. ಒಂದೊಂದು ನಿಮ್ಮದು ಕ್ಯಾಂಪ್ಗಳಲ್ಲಿ 500 ಇರ್ಬೋದು ನಿಮ್ದು, ಯಾರಿಗ್ ಗೊತ್ತು. ಬೋತ್ AI ಮತ್ತೆ PD 2 ಮಾಡ್ಬೇಕು. ಮಾಡಿ ಈ ಲೆಫ್ಟ್ ಔಟ್ ಅಲ್ಲಿ ಎಷ್ಟು AI ಮಾಡಿದೀವಿ, ಎಷ್ಟು PD ಆಗಿದೆ, ಎಷ್ಟು % ಆಗಿದೆ ಅನ್ನೋದು ಕಂಡಿಡೀರಿ. ಮತ್ತೆ ನೀವೇನು ಭಾರತ್ ಪಶುಧನಲ್ಲಿ ಏನು ಎಂಟ್ರಿ ಮಾಡಿದ್ರೆ ಅದಕ್ಕೆ PD ನ ಮಾಡಿ ಕಂಡಿಡೀರಿ. ಟೋಟಲ್ ಇವೆರಡು ಮಾಡಿ ಇಷ್ಟು ಸಮನ್ ಮಾಡಿದೀವಿ. ಜನವರಿಯಿಂದ ಜೂನ್ ವರೆಗೆ ಇಷ್ಟು ಸಮನ್ AI ಆಗಿದೆ, ಇಷ್ಟು PD
ಇದೆ, ಇಷ್ಟು ಪರ್ಸೆಂಟೇಜ್ ಇದೆ ಅಂತ ಹೇಳಿ. ದಿಸ್ ಈಸ್ ದ ಪ್ರೋಸೆಸ್. ಇದನ್ನ ಕಂಪ್ಯೂಟರ್ ನಲ್ಲಿ ಫೀಡ್ ಮಾಡ್ಲೇಬೇಕು. ಇವಾಗ ನಿಮ್ಮ ಕಂಪ್ಯೂಟರ್ಗಳಲ್ಲಿ ಅರ್ಥ ಆಯ್ತಾನ ಹೇಳಿದ್ದು? ಇದನ್ನ ನಾಳೆ ಇವರಿಗೆ ಹೇಳ್ತೀವಿ. ಇವಾಗ ನಾಳೆ ಹೇಳ್ತೀನಿ ನಾನು ಇದನ್ನ. ಇವಾಗ ಇಲ್ಲಿ ಬಂದಿರೋದಕ್ಕೆ ಕೇಳಿದಕ್ಕೆ ಹೇಳ್ತಾ ಇರೋದಷ್ಟೇ. ಅವಾಗ ಡಾಕ್ಯುಮೆಂಟೇಶನ್ ಆಯ್ತಲ್ಲ, ಇದು ಅಥೆಂಟಿಕೇಟೆಡ್ ಡಾಕ್ಯುಮೆಂಟ್ ತಾನೇ ಅದು. ಈಗ ದೋಸ್ ಆರ್ ನಾಟ್ ಎಂಟರ್ಡ್ ಇನ್ ಭಾರತ್ ಪೊಸಿಷನ್, ದಿಸ್ ಸೇಮ್ ಭಾರತ್ ಪೊಸಿಷನ್ ಇರುವಂತ ಆಫ್ಟರ್ ಅನ್ನೇ ಫಾರ್ಮ್ಯಾಟ್ಸ್ ಎಲ್ಲ ನಮ್ಮ ಕಂಪ್ಯೂಟರ್ ಶೀಟ್ ಅಲ್ಲಿ ಒಂದು ಟೈಪ್ ಮಾಡ್ಬಿಟ್ಟು ಇಟ್ಕೊಬೇಕು. ಒನ್ ಟೈಮ್ ಓನ್ಲಿ ಒನ್ ಟೈಮ್. ಯಾವ ಲೊಕೇಶನ್ ಅವು ಇವೆಲ್ಲ ಏನು ತೊಂದರೆ ಆಗಿರುತ್ತೋ ಅಂತವೆಲ್ಲನೂ ಬೇರೆ ರೀತಿ ಕೊಟ್ಟರೆ ನಮ್ಗೆ ಯುಟಿಲಿಟಿ ಬೇಕಾಗುತ್ತೆ, ಯೂಸ್ ಮಾಡಿರೋದು ಡಾಟಾ ಬೇಕಾಗುತ್ತೆ. ಈಗ ಅದು ಒಂದೇ ಒಂದು ವಿಚಾರಕ್ಕೆ ಭಾರತ ಪೊಸಿಷನ್ ಎಂಟರ್ ಆಗಿಲ್ಲ ತಕ್ಕಂಗೆ ಕೆಲಸ ಮಾಡಿನೂ ನಾವು ಡಾಟಾ ರಿಸೋರ್ಸ್ ಬಳಕೆ ಮಾಡ್ಕೊಂಡಿಲ್ಲ ಅಂದ್ರೆ ತಪ್ಪಾಗುತ್ತೆ ಅಲ್ವಾ? ಸೊ ಹಾಗಾಗಿ ಅಂತದನ್ನ ಲೆಫ್ಟ್ ಔಟ್ ಆಗಿರೋದನ್ನ ನೀವು ಈ ತರ ಶೀಟ್ ಅಲ್ಲಿ ಬರ್ಕೊಟ್ಟು ಯೂಸ್ ಮಾಡ್ಕೊಳ್ಳಿ. ನೀವೇ ಹೋಗಿ ಕಂಪ್ಯೂಟರ್ ಅಲ್ಲಿ ಆಪರೇಟರ್ ಇರ್ತಾರೆ, ನಿಮ್ಮ ಯೂಸರ್ ಐಡಿ ಹೋಗಿ ಕಂಪ್ಯೂಟರ್ಗಳು ಇದಾವೆ, ಆಫೀಸ್ ದೊಡ್ಡದಾಗೈತೆ, ಕೂತ್ಕೊಳ್ರಿ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಟೈಪ್ ಮಾಡ್ರಿ, ಅದನ್ನ ಸೇವ್ ಮಾಡ್ರಿ, PD ಚೆಕ್ ಮಾಡಿ ಹೋಗಿ ಅಪ್ಲೋಡ್ ಮಾಡ್ರಿ, ನೀವೇ ಮಾಡ್ರಿ. ಅರ್ಥ ಆಯ್ತಾ? ಅಷ್ಟೇ, ಯಾರು ಮಾಡೋದೇ ಬೇಡ, ಇವರೇ ಮಾಡ್ಲಿ. ಇವ್ರಿಗೆ ಕ್ರಿಯೇಟ್ ಮಾಡ್ಕೊಡ್ರಿ ಫೆಸಿಲಿಟಿ. ಇವ್ರದ್ದು ಯೂಸರ್ ಐಡಿ, ಒಬ್ಬೊಬ್ರದ್ದು ಯೂಸರ್ ಐಡಿ ನಲ್ಲಿ ಆ ತರ ಮಾಡ್ಕೊಂಡು ಹೋಗ್ರಿ. ಮಂತ್ ವೈಸ್ ನೀವೇನು ಬರ್ಕೊಂಡಾನ ಹೋಗ್ರಿ, ಏನಾನ ಮಾಡ್ರಿ, ಒಟ್ಟಿನಲ್ಲಿ ಡಾಕ್ಯುಮೆಂಟೇಶನ್ ಕಂಪ್ಯೂಟರ್ ನಲ್ಲಿ ಫೀಡ್ ಇರಬೇಕು. ಅದನ್ನ ಟ್ರಾನ್ಸ್ಫರ್ ಮಾಡ್ಬೇಕು, ಡಾಟಾನ ಎಲ್ಲಿ ಬೇಕಾದ್ರೂ ಟ್ರಾನ್ಸ್ಫರ್ ಮಾಡ್ಬೋದು. ಒಂದು ಟೈಮು ನಾವು ಭಾರತ್ ಪಶುಧನರನ್ನ ಕೇಳಿ ಅಲ್ಲಿಗೆ ಮೈಗ್ರೇಟ್ ಮಾಡ್ಬೋದು. ಇದನ್ನ ಅರ್ಥ ಆಯ್ತಲ್ಲ? ಅದ್ರಲ್ಲಿ ಎಲ್ಲ ಇರ್ತೈತೆ, ಎಲ್ಲ ಮಾಹಿತಿನೂ ಇರ್ತೈತೆ. ಅದರಿಂದ ಇನ್ನು ಮುಂದೆ ಎಲ್ಲ ಡಾಕ್ಯುಮೆಂಟೇಶನ್ ಮಾಡ್ಬೇಕಾಗಿರೋದ್ರಿಂದ, ಇದೆಲ್ಲ ಆಗಿರೋದ್ರಿಂದ ಈ ಕೆಲಸ ಮಾಡ್ರಿ. ಇನ್ನೇನು ಬೇರೆ ಏನು ತಪ್ಪೇನು ತಿಳ್ಕೊಳಕ್ ಹೋಗ್ಬೇಡ್ರಿ. ಅರ್ಥ ಆಯ್ತಲ್ಲ? ಅದರಿಂದ ಏನು ಬೇಜಾರು ಮಾಡ್ಕೊಳಕ್ ಹೋಗ್ಬೇಡ್ರಿ ಮೇಡಮ್ನವ್ರೆ, ಬೇಜಾರು ಮಾಡ್ಕೊಳಕ್ ಹೋಗ್ಬೇಡ್ರಿ. ಯಾಕಂದ್ರೆ ಈ ಹೊಸ ಬದುಕು, ಇವಾಗ ಬೇರೆ ತರ ಬದುಕು, ನಮ್ಮ ಕಾಲದ್ದೆಲ್ಲ ಹೋಯ್ತು. ಎಲ್ಲ ಯಂಗ್ಸ್ಟರ್ಸ್ ಬೇರೆ ಬದುಕು. ಒಳ್ಳೇದಾಗ್ಲಿ ರೈತರಿಗೆ, ಬೇಜಾರು ಮಾಡ್ಕೊಬೇಡಿ. ಇವತ್ತು ಏನು ಇಲ್ಲಿ ಅನಿಮಲ್ಸ್ ಚೆನ್ನಾಗಿದಾವೆ, ಬಹಳ ಏನು ಅಂತ ಜಾಸ್ತಿ ಬ್ರೀಡ್ ಅನಿಮಲ್ಸ್ ಇಲ್ಲ, ಆರೋಗ್ಯವಾಗಿದಾವೆ ಅನಿಮಲ್ಸ್, ಫಿಟ್ ಆಗಿದಾವೆ. ಇಲ್ಲಿ ಕರೆಕ್ಟ್ ಆಗಿ ಇನ್ಸುಮಿನೇಷನ್ ಮಾಡಿದ್ರೆ, ಕೃತಕ ಗರ್ಭಧಾರಣ ಮಾಡಿದ್ರೆ ಒಳ್ಳೆ ಫಲ, ಯಶಸ್ಸು ಸಿಗುತ್ತೈತೆ ಅನ್ನೋದು ನಮಗೆ ಗೊತ್ತಾಗಿದೆ. ಅದರಿಂದ ಚೆನ್ನಾಗಿ ಟೈಮಿಗೆ ಕರೆಕ್ಟ್ ಆಗಿ ಮಾಡಬೇಕು. ಅನಿಮಲ್ ಬಾಡಿ ಸ್ಕೋರ್ ನೋಡ್ಕೊಂಡು ಮಾಡಬೇಕು. ಇನ್ಫೆಕ್ಷನ್ ಅವೆಲ್ಲ ಇವಾಗ ಏನ್ ಹೇಳಿ, ಗೆಡ್ಡೆ ಪಡ್ಡೆ ಅವು ಏನೇನು ಇರ್ತೈತೆ ಇದೆಲ್ಲ ನೋಡ್ಕೊಂಡು ಮಾಡ್ಬೇಕು. ನೀವು ಒಂದು ಸಮನ್ನ ಕರೆಕ್ಟ್ ಆಗಿ ಅನಲೈಸ್ ಒಂದು ಹಸುನ ಸರಿಯಾಗಿ ಅನಲೈಸ್ ಮಾಡದಲೆ, ವಿಶ್ಲೇಷಣೆ ಮಾಡದಲೆ ಸಮನ್ ಮಾಡಿದ್ರೆ ಅದ್ರ ಪರಿಣಾಮ ಏನಾಗ್ತೈತೆ ಅನ್ನೋದು ನಿಮ್ಗೆ ಗೊತ್ತೈತಾ? ಅದು ನೆಕ್ಸ್ಟ್ ಸಲಕ್ಕೆ ಅದು ಫಲ ಆಗಲ್ಲ, ನೆಕ್ಸ್ಟ್ ಸಲಕ್ಕೆ ಇಟಿಗೆ ಬರ್ತೈತೆ, ತಿರ್ಗಾ ಅದು ಫಲ ಆಗಲ್ಲ. ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟೇ ಮಾಡ್ಬೇಕು. ಕರೆಕ್ಟ್ ಅಲ್ವಾ? ಅದರಿಂದ ನಿಮ್ಮ ಕೆಲಸ ಏನಿದೆ, ಗೋಲ್ಡನ್ ಕೆಲಸ, ಚಿನ್ನದಂತ ಕೆಲಸ, ಚಿನ್ನ ಬರೋ ಅಂತ ಕೆಲಸ, ಚಿನ್ನ ಸಂಪಾದನೆ ಮಾಡುವಂತ ಕೆಲಸ. ಅದರಿಂದ ನೀವು ನಿಮ್ಮ ಕೆಲಸನ ಬಹಳ ಅನಲೈಸ್ ಮಾಡಿ, ಬುದ್ಧಿಯನ್ನು ಉಪಯೋಗಿಸಿ ಮಾಡಬೇಕು. ಮಾಡಿದ್ರೆ ಮಾತ್ರ ಸಾಧ್ಯ ಆಗ್ತೈತೆ. ಅದು ಗರ್ಭ ಆಗ್ಲಿಲ್ಲ ಅಂದ್ರೆ ಹಿಂಗೆ ಹೋಗ್ತೈತೆ. ನೀವು ತಿಳ್ಕೋಬೇಕಾಗಿರೋದು ಇಷ್ಟೇ ವಿಚಾರ. ಯಾಕಂದ್ರೆ ಈ ವಿಚಾರ ಇದೆಯಲ್ಲ, ಇದನ್ನ ನಮ್ಮ ಅಧ್ಯಕ್ಷರು ಸನ್ಮಾನ್ಯ DK ಸುರೇಶ್ ರವರು ಎಷ್ಟು ಸಲ ಎಷ್ಟು ಸಮಯ ಹೇಳಿದ್ದಾರೆ ಅಂತಂದ್ರೆ, ನಿಮ್ಮನ್ನ ಅಪ್ಗ್ರೇಡೇಷನ್ ಮಾಡಬೇಕು, ನಿಮ್ಮ ನಾಲೆಡ್ಜ್ನ ಮೇಲಕ್ಕೆ ತರಬೇಕು, ನಿಮ್ಮ ಅನುಭವನ ಈಚೆಗೆ ಎಳ್ಕೊ ಬರ್ಬೇಕು, ಅನುಭವದ ಜ್ಞಾನನ ಎಲ್ಲರಿಗೂ ಕೊಡ್ಬೇಕು, ರೈತರಿಗೆ ಇವ್ರ ಅನುಭವ ಹಂಚಬೇಕು ಅಂತ ಬಹಳ ಸೀರಿಯಸ್ ಆಗಿ ಹೇಳಿದ್ದಾರೆ. ಮೊನ್ನೆ ಕೂಡ ನಿಮ್ಗೆ ಏನ್ ಹೇಳಿನಲ್ಲ, ಅವಾಗಲೇ ಹೇಳಿನಲ್ಲ, ಈ ಸೆಕ್ರೆಟರಿ ಏನ್ ಕೆಲಸ ಮಾಡ್ತಾರೆ ಸೊಸೈಟಿ, ಅದಕ್ಕಿಂತ ಅತ್ಯುನ್ನತ ಕೆಲಸನ ನೀವು ಮಾಡ್ತಿದ್ರ. ಇನ್ ಟರ್ಮ್ಸ್ ಆಫ್ ವರ್ಕ್ ಒಂದೇ ಅಲ್ಲ, ಜ್ಞಾನ ಮತ್ತೆ ವಿಜ್ಞಾನ, ನಿಮ್ದು ಒಂದು ಸೈಂಟಿಫಿಕ್ ಸರ್ಜಿಕಲ್ ಕೆಲಸ. ನಾನು ಒಂದು ಅನಿಮಲ್ಗೆ ಜ್ವರ ಬಂದ್ಬಿಟ್ರೆ ಬೇಕಾದ್ರೆ ವಾಸಿ ಮಾಡ್ಬೋದು, ನನಗೆ ಗೊತ್ತು ಹೆಂಗ್ ಮಾಡ್ಬೋದು.
ಮಾತ್ರೆ ಹಾಕ್ಬಿಟ್ಟು ಅಥವಾ ಒಂದು ಇಂಜೆಕ್ಷನ್ ಕೊಟ್ರೆ ಜ್ವರ ವಾಸಿ ಆಗ್ಬೇಕು. ಕರೆಕ್ಟಾ? ಕರೆಕ್ಟ್ ಏನ್ರಿ? ಆದ್ರೆ ಅನಿಮಲ್ ಇನ್ಸುಮಿನೇಷನ್, ಅನಿಮಲ್ ಹೆಲ್ತ್ ಎರಡೂನು ಒಂದೇ